ಹಲೋ ಸ್ಟೂಡೆಂಟ್ಸ್, ವೆಲ್ಕಮ್ ಟು HSP ಯೂಟ್ಯೂಬ್ ಚಾನಲ್. ಮಕ್ಕಳೇ, ಈ ವಿಡಿಯೋದಲ್ಲಿ ನಾವು ಕ್ಲಾಸ್ ಆಂಫಿಬಿಯಾದ ಕ್ಯಾರೆಕ್ಟರಿಸ್ಟಿಕ್ಸ್ ಅನ್ನು ಕಲಿಯೋಣ. ಕಳೆದ ವಿಡಿಯೋದಲ್ಲಿ ನಿಮಗೆ ನೆನಪಿದೆಯಾ? ವಿ ವರ್ ಹ್ಯಾವಿಂಗ್ ಅ ಟಾಕ್ ಆನ್ ಸೂಪರ್ ಕ್ಲಾಸ್ ದಟ್ ಈಸ್ ಪೈಸಸ್. ಅದರಲ್ಲಿ ಕಾಂಡ್ರಿಯಾಕ್ಟಸ್ ಮತ್ತು ಆಸ್ಟಿಯಾಕ್ಟಸ್ ಅನ್ನು ನಾವು ಕಲ್ತ್ಕೊಂಡ್ವಿ. ಮಕ್ಕಳೇ, ಈ ವಿಡಿಯೋದಲ್ಲಿ ಏನಾಗಿದೆ, ಮತ್ತೊಂದು ಸೂಪರ್ ಕ್ಲಾಸ್ ಅನ್ನ ನಾವು ಕಲಿಬೇಕಾಗಿದೆ. ದ ನೆಕ್ಸ್ಟ್ ಸೂಪರ್ ಕ್ಲಾಸ್ ವಾಟ್ ವಿ ಆರ್ ಲರ್ನಿಂಗ್ ಇಸ್ ಟೆಟ್ರಾಪೋಡಾ. ಈ ಟೆಟ್ರಾಪೋಡಾ ಅಂತಕ್ಕಂಥ ಸೂಪರ್ ಕ್ಲಾಸ್ನಲ್ಲಿ ಮೊದಲನೇ ಕ್ಲಾಸ್ ಯಾವುದಿದೆ ಅಂತಂದ್ರೆ ಅದು ನಮ್ಮ ಆಂಫಿಬಿಯಾ. ಲೆಟ್ಸ್ ಗೆಟ್ ಇನ್ ಟು ದ ಕ್ಲಾಸ್ ಆಂಫಿಬಿಯಾ. ಮೊದಲಿಗೆ ನೆನಪಿದೆಯಾ ನಿಮಗೆ? ವಿ ವರ್ ಹ್ಯಾವಿಂಗ್ ಅ ಟಾಕ್ ಆನ್ ದ ಫೈಲಮ್ ಕಾಲ್ಡ್ ಕಾರ್ಡೇಟಾ. ನಾವು ಕಾರ್ಡೇಟಾ ಅಂತಕ್ಕಂಥ ಫೈಲಮ್ ಅನ್ನು ಡಿಸ್ಕಸ್ ಮಾಡ್ತಿದ್ವಿ. ಕಾರ್ಡೇಟಾದ ಅಂಡರ್ನಲ್ಲಿ ಬರ್ತಕ್ಕಂಥ ಸಬ್ ಫೈಲಮ್ ವರ್ಟಿಬ್ರೇಟಾವನ್ನು ನೋಡ್ತಾ ಇದ್ವಿ. ವರ್ಟಿಬ್ರೇಟಾ ಅಂಡರ್ನಲ್ಲಿ ಬರ್ತಕ್ಕಂಥ ಡಿವಿಷನ್ ಗ್ರೂಪ್ ಜ್ಞಾಥೋಸ್ಟೊಮಾಟವನ್ನು ಕಲಿತಾ ಇದ್ವಿ. ಈ ಜ್ಞಾಥೋಸ್ಟೊಮಾಟದಲ್ಲಿ 2 ಸೂಪರ್ ಕ್ಲಾಸಸ್ ಇತ್ತು. ಅವತ್ತು ಪೈಸಸ್ ಅನ್ನು ಕಲ್ತ್ವಿ, ಇವತ್ತು ವಿ ಆರ್ ಲರ್ನಿಂಗ್ ಟೆಟ್ರಾಪೋಡಾ. ಎಸ್, ವಿ ಆರ್ ಲರ್ನಿಂಗ್ ಅ ಸೂಪರ್ ಕ್ಲಾಸ್ ಕಾಲ್ಡ್ ಟೆಟ್ರಾಪೋಡಾ. ಏನ್ ಮಕ್ಕಳೇ ಟೆಟ್ರಾಪೋಡಾ? ಟೆಟ್ರಾ, what do you mean by the word ಟೆಟ್ರಾ? ಎಲ್ಲರೂ ಕೇಳಿರ್ತೀರಾ, ಟೆಟ್ರಾ ಪ್ಯಾಕ್ಡ್ ಮಿಲ್ಕ್. 4 ಲೇಯರ್ ಇಂದ ಕವರ್ ಆಗಿರುತ್ತೆ ಟೆಟ್ರಾ ಪ್ಯಾಕ್ಡ್ ಮಿಲ್ಕ್. ಸೇಮ್ ವೇ ಟೆಟ್ರಾ 4. ಪೋಡಾ, what do you mean by ಪೋಡಾ? ಪೋಡಾ ಇಸ್ ನಥಿಂಗ್ ಬಟ್ ಲೆಗ್ಸ್. ಯಾರಿಗೆ 4 ಲಿಂಬ್ಗಳಿರುತ್ತೆ ಅವುಗಳನ್ನು ನಾವು ಟೆಟ್ರಾಪೋಡಾ ಅಂತ ಕರಿತೀವಿ. ಒನ್ ಹೂ ಹ್ಯಾವ್ 4 limbs we call them as a ಟೆಟ್ರಾಪೋಡಾ. ಈ ಟೆಟ್ರಾಪೋಡಾದ 4 ಕ್ಲಾಸ್ ಬರುತ್ತೆ ಮಕ್ಕಳೇ. ಒಂದು ಆಂಫಿಬಿಯಾ, ರೆಪ್ಟೈಲಿಯಾ, ಏವ್ಸ್, ಮ್ಯಾಮಲ್ಸ್. ಯಾವ್ದು? ಆಂಫಿಬಿಯಾ, ರೆಪ್ಟೈಲಿಯಾ, ಏವ್ಸ್, ಮ್ಯಾಮಲ್ಸ್. ಆಯ್ತಾ? ಇವತ್ತಿನ ಈ ವಿಡಿಯೋದಲ್ಲಿ ಅದರಲ್ಲಿ ಬರ್ತಕ್ಕಂಥ ಮೊದಲನೇ ಕ್ಲಾಸ್ ಅನ್ನು ನಾವು ಕಲಿತಾ ಇದ್ದೀವಿ. ದಟ್ ಈಸ್ ವಿ ಆರ್ ಲರ್ನಿಂಗ್ ದ ಕ್ಲಾಸ್ ಕಾಲ್ಡ್ ಆಂಫಿಬಿಯಾ. ಲೆಟ್ಸ್ ಗೆಟ್ ಇನ್ ಟು ದ ಆಂಫಿಬಿಯನ್ ಜನರಲ್ ಕ್ಯಾರೆಕ್ಟರಿಸ್ಟಿಕ್ಸ್ ಹಿಯರ್. ಡಿಕೋಡ್ ದ ಟರ್ಮ್. Let us understand what do you mean by the word amphibia. Amphibia. What is amphi? Amphi ಅಂತಂದ್ರೆ ಡ್ಯುಯಲ್ ಅಂತ ಅರ್ಥ. You can see here. Amphi is nothing but dual. ಭಯ ಅಂತಂದ್ರೆ ಏನು? ಭಯ is nothing but bios. ಭಯ, whatever the term is here, it's nothing but bios. ಅಂದ್ರೆ ಲೈಫ್ ಅಂತ ಅರ್ಥ. Or living creature. The living creature who can live in dual, 2 ಹ್ಯಾಬಿಟೇಟ್ ನಲ್ಲೂ ಇರ್ತಕ್ಕಂಥ ಜೀವರಾಶಿಗಳನ್ನ ನಾವು ಆಂಫಿಬಿಯಾ ಅಂತ ಕರಿತೀವಿ. ದ ಆರ್ಗಾನಿಸಮ್ ಹೂ ಕ್ಯಾನ್ ಸರ್ವೈವ್ ಇನ್ ಬೋತ್ ದ ಹ್ಯಾಬಿಟ್ಯಾಟ್ ವಿ ಕಾಲ್ ಇಟ್ ಆಸ್ ಆಂಫಿಬಿಯನ್ಸ್. ಬೋತ್ ದ ಹ್ಯಾಬಿಟ್ಯಾಟ್ ಅಂದ್ರೆ ಯಾವುದು? ಎಸ್, ಒಂದು ಅಕ್ವಾಟಿಕ್ ಮತ್ತೊಂದು ಟೆರೆಸ್ಟ್ರಿಯಲ್. ನೆನ್ಪಿಟ್ಕೊಳ್ಳಿ ಮಕ್ಕಳು. ನಾವು ಕಮಿಂಗ್ ಟು ದ ಫಸ್ಟ್ ಕ್ಯಾರೆಕ್ಟರ್. ನೆನಪಿದೆಯಾ ನಿಮಗೆ? ಐ ಸೆಡ್ ಯು ಅಂಡರ್ ದ ಸಬ್ಫೈಲಮ್ ವರ್ಟಿಬ್ರೇಟಾ 7 ಕ್ಲಾಸಸ್ ಅನ್ನು ನಾವು ಕಲಿತಾ ಇದ್ವಿ. ಸೈಕ್ಲೋಸ್ಟೊಮಾಟಾ, ಕಾಂಡ್ರಿಯಾಕ್ಟಸ್, ಆಸ್ಟಿಯಾಕ್ಟಸ್. ಈಗ 4ನೇದಲ್ಲಿ ಇದ್ದೀವಿ, ಆಂಫಿಬಿಯಾ. ಇವಿಷ್ಟರಲ್ಲೂ ಮಕ್ಕಳೇ, ಫಾರ್ ದ ಫಸ್ಟ್ ಟೈಮ್ ವಿ ಆರ್ ವಿಟ್ನೆಸಿಂಗ್ ಅನ್ ಆರ್ಗಾನಿಸಮ್ ಕಮಿಂಗ್ ಔಟ್ ಆಫ್ ದ ಅಕ್ವಾಟಿಕ್ ಹ್ಯಾಬಿಟ್ಯಾಟ್ ಅಂಡ್ ಲೀಡಿಂಗ್ ದ ಲೈಫ್ ಆನ್ ದ ಟೆರೆಸ್ಟ್ರಿಯಲ್ ಹ್ಯಾಬಿಟ್ಯಾಟ್. ನಾವು ಕಲಿತಕ್ಕಂಥ ಕ್ಲಾಸ್ಗಳಲ್ಲಿ ಪ್ರಥಮ ಬಾರಿಗೆ ಒಂದಿಷ್ಟು ಜೀವರಾಶಿಗಳು ವಾಟರ್ ಇಂದ ನೆಲದ ಮೇಲೆ ಬಂದು ಲೈಫ್ ಅನ್ನ ಲೀಡ್ ಮಾಡ್ತಾ ಇದ್ದಾರೆ. ಅದ್ಯಾರು ಅಂತಂದ್ರೆ ಅದು ನಮ್ಮ ಆಂಫಿಬಿಯಾ. ಸೊ ವಿ ಗೋನಾ ಮೇಕ್ ಅ ಸ್ಟೇಟ್ಮೆಂಟ್ ಇನ್ ದಿಸ್ ವೇ ಮಕ್ಕಳೇ. ಹೀಗೆ ಹೇಳೋಣ, ಆಂಫಿಬಿಯನ್ಸ್ ಆರ್ ದ ಫಸ್ಟ್ ಕಾರ್ಡೇಟ್. ನೋಡಿ, ದೇ ಆರ್ ದ ಫಸ್ಟ್ ಕಾರ್ಡೇಟ್ಸ್. ಇವನ್ ಯೂರೋಕಾರ್ಡೇಟ್ ಅಂಡ್ ಸೆಫಲೋಕಾರ್ಡೇಟ್ಸ್ ವರ್ ಆಲ್ಸೋ ದೇರ್ ಇನ್ ದ ಅಕ್ವಾಟಿಕ್ ಹ್ಯಾಬಿಟ್ಯಾಟ್ ಅಲ್ವಾ? ಅದಕ್ಕೋಸ್ಕರ ದೇ ವರ್ ದ ಫಸ್ಟ್ ಕಾರ್ಡೇಟ್ಸ್ ಟು ಕಮ್ ಔಟ್ ಆಫ್ ದ ವಾಟರ್ ಟು ಲೀಡ್ ಅ ಲೈಫ್. ಹೌದು, ಟೆರೆಸ್ಟ್ರಿಯಲ್ ಹ್ಯಾಬಿಟ್ಯಾಟ್ ಅಲ್ಲಿ ಲೀಡ್ ಮಾಡ್ತಾರೆ. ಬಟ್ ನೆನ್ಪಿಟ್ಕೊಳ್ಳಿ, ಇವನ್ ದೋ ದೇ ವಿಲ್ ಲೀಡ್ ಅ ಲೈಫ್ ಆನ್ ದ ಟೆರೆಸ್ಟ್ರಿಯಲ್ ಹ್ಯಾಬಿಟ್ಯಾಟ್, ದೇ ವಿಲ್ ಬಿ ಸ್ಟಿಲ್ ಡಿಪೆಂಡೆಂಟ್ ಆನ್ ದ ವಾಟರ್. ವಾಟರ್ ಕಂಪ್ಲೀಟ್ ಆಗಿ ಡಿಪೆಂಡ್ ಆಗಿರ್ತಾರೆ. ಯಾಕೆ ಡಿಪೆಂಡ್ ಆಗಿರ್ತಾರೆ ವಾಟರ್ಗೆ? ಫಾರ್ ದ ಪರ್ಪಸ್ ಆಫ್ ರಿಪ್ರೊಡಕ್ಷನ್. ಈ ರಿಪ್ರೊಡಕ್ಷನ್ ಸಲುವಾಗಿ ಈ ಜೀವರಾಶಿಗಳು ನೀರ್ ಮೇಲೆ ಇನ್ನೂ ಡಿಪೆಂಡ್ ಆಗಿರ್ತಾರೆ. ಇದು ಮಕ್ಕಳ ಪಾಯಿಂಟ್. ಕಮಿಂಗ್ ಟು ದ ನೆಕ್ಸ್ಟ್ ಪಾಯಿಂಟ್. ದಿಸ್ ಗ್ರೂಪ್ ಆಫ್ ಆರ್ಗಾನಿಸಮ್ಸ್ ಆರ್ ಪಾಯ್ಕಿಲೋಥರ್ಮಿಕ್. ಏನಿದು ಪಾಯ್ಕಿಲೋಥರ್ಮಿಕ್ ಅಂತಂದ್ರೆ we call them as a cold blooded organism. ಹೇಳ್ತಿರ್ತಾರೆ ಗೊತ್ತಾ, ಬಿಸಿ ರಕ್ತ. ಓಕೆ, ಏನಾದರೂ ನೀವು ಆಂಫಿಬಿಯನ್ಸ್ ನ ಬ್ಲಡ್ ಅನ್ನ ಟಚ್ ಮಾಡಿದ್ರೆ ನಿಜವಾಗ್ಲೂ ಅಲ್ಲಿ ಬಿಸಿ ರಕ್ತ ಇರಲ್ಲ. ದೇರ್ ಬ್ಲಡ್ ಇಸ್ ನಾಟ್ ವಾರ್ಮ್. ಹಾಗಿದ್ರೆ ಹೇಗಿರುತ್ತೆ? ಕೋಲ್ಡ್. ಅದಕ್ಕೆ ಇವರನ್ನ ಕೋಲ್ಡ್ ಬ್ಲಡ್ ಅಂತ ಕರಿತೀವಿ. ಪಾಯ್ಕಿಲೋಥರ್ಮ್ಸ್ ಆರ್ ಕೋಲ್ಡ್ ಬ್ಲಡೆಡ್ ಆರ್ಗಾನಿಸಮ್. ಎಕ್ಸಾಕ್ಟ್ಲಿ ಪಾಯ್ಕಿಲೋಥರ್ಮಿಕ್ ಅಂದ್ರೆ ಏನು? ಮೈ ಫ್ರೆಂಡ್ಸ್ ಲಿಸನ್. The organism who can alter their body temperature according to the surroundings. ಯಾವ ಜೀವರಾಶಿಗಳು ತನ್ನ ಬಾಡಿ ಟೆಂಪರೇಚರ್ ಸರೌಂಡಿಂಗ್ ರೀತಿಯಲ್ಲಿರುತ್ತೆ, ಅಂದ್ರೆ ಸರೌಂಡಿಂಗ್ ಎನ್ವಿರಾನ್ಮೆಂಟ್ ಇನ್ಫ್ಲೂಯೆನ್ಸ್ ಮಾಡುತ್ತೆ, ಅವುಗಳನ್ನು ಪಾಯ್ಕಿಲೋಥರ್ಮಿಕ್ ಅಂತ ಕರಿತೀವಿ. If an organism like an amphibia go to the colder condition, their body temperature will become cold. If the organisms like amphibia, if they go to the warmer conditions, ಸ್ವಲ್ಪ ಬೆಚ್ಚಗಿನ ಪ್ರದೇಶಕ್ಕೆ ಹೋದಾಗ, ಬಿಸಿಲಿರ್ತಕ್ಕಂಥ ಪ್ರದೇಶಕ್ಕೆ ಹೋದಾಗ ಅವ್ರ ಬಾಡಿ ಟೆಂಪರೇಚರ್ ಕೂಡ ಜಾಸ್ತಿ ಆಗುತ್ತೆ. ನಿಮ್ಗಾಗತ್ತಾ ಹಾಗೆ?
ಇನ್ನು ಆಗಲ್ಲ. ನನಗಾಗತ್ತಾ? ಖಂಡಿತ ಆಗಲ್ಲ. ಸೊ ಆರ್ಗ್ಯಾನಿಸಮ್ ಹೂ ಕ್ಯಾನ್ ಆಲ್ಟರ್ ದೇರ್ ಬಾಡಿ ಟೆಂಪರೇಚರ್ ಅಕಾರ್ಡಿಂಗ್ ಟು ದ ಸರೌಂಡಿಂಗ್ ಎನ್ವಿರಾನ್ಮೆಂಟ್, ಅವರನ್ನು ಪೊಯ್ಕಿಲೋಥರ್ಮಿಕ್ ಅಥವಾ ಕೋಲ್ಡ್ ಬ್ಲಡ್ ಅಂತ ನಾವು ಕರ್ಕೊಳ್ತೀವಿ. ಮಕ್ಕಳು ನೆನ್ಪಿಟ್ಕೊಳ್ಳಿ, ಈ ಆಂಫಿಬಿಯನ್ಸ್ನಲ್ಲಿ ಒನ್ ಆಫ್ ದ ಸ್ಪೆಷಲ್ ಕ್ಯಾರೆಕ್ಟರಿಸ್ಟಿಕ್ ಅನ್ನು ನೋಡ್ಬೋದು. ಏನದು? ಟು ಎಸ್ಕೇಪ್ ಫ್ರಮ್ ದ ಎಕ್ಸ್ಟ್ರೀಮ್ ಕಂಡೀಷನ್ಸ್. ಎಕ್ಸ್ಟ್ರೀಮ್ ಕಂಡೀಷನ್ಸ್ನಿಂದ ಎಸ್ಕೇಪ್ ಆಗಲಿಕ್ಕೆ ಮಕ್ಕಳೇ ಈ ಜೀವರಾಶಿಗಳು ಏನು ಮಾಡುತ್ತೆ? ದೇ ಅಂಡರ್ಗೋ ಹೈಬರ್ನೇಷನ್ ಅಂಡ್ ಈಸ್ಟಿವೇಷನ್. ಹೈಬರ್ನೇಷನ್ ಮತ್ತು ಈಸ್ಟಿವೇಷನ್ ಆಗ್ತಾರೆ. ಏನಿದು ಹೈಬರ್ನೇಷನ್ ಅಂತಂದರೆ, ವಿಂಟರ್ನಲ್ಲಿ ನಮ್ಮೆಲ್ರಿಗೂ ಗೊತ್ತು ಟೆಂಪರೇಚರ್ ಬಹಳ ಕಡಿಮೆ ಇರುತ್ತೆ, ಚಳಿಗಾಲ. ಮಕ್ಕಳೇ ಇಂಥ ಎಕ್ಸ್ಟ್ರೀಮ್ ಕಂಡೀಷನ್ಸ್ಗಳನ್ನು ವಾಟ್ ಯು ಕಾಲ್ ಓವರ್ಕಮ್ ಮಾಡಲಿಕ್ಕೆ, ಎಸ್ಕೇಪ್ ಆಗಲಿಕ್ಕೆ ದೇ ವಿಲ್ ಅಂಡರ್ಗೋ ಅ ಟೆಂಪ್ರವರಿ ಇನ್ಆಕ್ಟಿವ್ ಡಾರ್ಮೆಂಟ್ ಸ್ಟೇಜ್ ಆ್ಯಂಡ್ ವಿ ಕಾಲ್ ದಟ್ ಆಸ್ ಅ ಹೈಬರ್ನೇಷನ್. ನೋಡಿ, ನಾವೆಲ್ಲರೂ ಕೂಡ ನೆನ್ಪಿಟ್ಕೋಬೇಕು, ಸ್ಕೂಲ್ ಡೇಸ್ನಲ್ಲಿ ದ ಮೋಸ್ಟ್ ಹೇಟ್ರೆಡ್ ಥಿಂಗ್ ಯಾವ್ದು ಹೇಳಿ ಮಕ್ಕಳು ನಮಗೆ? ಹೋಮ್ವರ್ಕ್. HW. ಸಿಂಪಲ್ ನೋಡಿ, H stands for hibernation, W stands for winter sleep. If they want to escape the extreme winter condition, what they have to undergo a hibernation ಆಗಬೇಕು. ಅದೇ ರೀತಿ ಎಕ್ಸ್ಟ್ರೀಮ್ ವಾರ್ಮ್ ಕಂಡೀಷನ್ ಇದ್ದಾಗ, ಲುಕ್ ಅಟ್ ದ ವರ್ಡ್ ಹಿಯರ್, ಆಸ್. ಎಕ್ಸ್ಟ್ರೀಮ್ ವಾರ್ಮರ್ ಕಂಡೀಷನ್ ಇದ್ದಾಗ ದೇ ಹ್ಯಾವ್ ಟು ಅಂಡರ್ಗೋ ಈಸ್ಟಿವೇಷನ್, ಸಮ್ಮರ್ ಸ್ಲೀಪ್, ಈಸ್ಟಿವೇಷನ್ ಅಂಡರ್ಗೋನ್ ಆಗಬೇಕು. ಸಿಂಪಲ್, ಗೊತ್ತಾಯ್ತಲ್ವಾ? HWAS ಅಂತ ಜ್ಞಾಪಕ ಇಟ್ಕೊಳ್ಳಿ. ಐ ಹೋಪ್ ಯು ಗಾಟ್ ಟು ನೋ ಮಕ್ಕಳೇ. ಕಮಿಂಗ್ ಟು ದ ನೆಕ್ಸ್ಟ್ ಒನ್, ನೀವು ಬಾಡಿ ಅಂದರೆ ಈ ಆಂಫಿಬಿಯನ್ಸ್ನ ಮಾರ್ಫಾಲಜಿ ನೋಡಿದಾಗ ಬಾಡಿಯನ್ನು ನಾವು 2 ಭಾಗಗಳಾಗಿ ಡಿವೈಡ್ ಮಾಡ್ಕೊಳ್ಬೋದು. ಯಾವುದದು? ಒಂದನ್ನು ವಿ ಕಾಲ್ ಇಟ್ ಆಸ್ ಅ ಹೆಡ್ ಅಂತ ಕರೀತೇವೆ ಮಕ್ಕಳೇ. ಒನ್ ಇಸ್ ಕಾಲ್ಡ್ ಅನ್ ಹೆಡ್, ಅದು ಒನ್ ಇಸ್ ಕಾಲ್ಡ್ ಟ್ರಂಕ್. ಒಂದನ್ನು ಹೆಡ್ ಅಂತ ಕರಿತೀವಿ, ಮತ್ತೊಂದನ್ನು ಟ್ರಂಕ್ ಅಂತ ಕರಿತೀವಿ. ಜನರಲಿ ಇವರುಗಳಿಗೆ ಟೇಲ್ ಇರಲಿಕ್ಕಿಲ್ಲ, ನೆಕ್ ಕೂಡ ನಾವು ನೋಡ್ಲಿಕ್ಕಿಲ್ಲ ಮಕ್ಕಳೇ. ದೇರ್ ಇಸ್ ನೋ ಟೇಲ್ ಅಂಡ್ ದ ನೆಕ್. ನೆನ್ಪಿಟ್ಕೊಳ್ಳಿ, ನೆಕ್ ಇಸ್ ಅಬ್ಸಲ್ಯೂಟ್ಲಿ ಆಬ್ಸೆಂಟ್. ಇಲ್ಲವೇ ಇಲ್ಲ, ಯಾವ ಕ್ರಿಯೇಚರಲ್ಲೂ ನೆಕ್ ಇಲ್ಲ. ಆದರೆ ಕೆಲವು ಕ್ರಿಯೇಚರ್ಸ್ಗಳಲ್ಲಿ ದೇ ಹ್ಯಾವ್ ಅ ಟೇಲ್. ನೆನ್ಪಿಟ್ಕೊಳ್ಳಿ, ಯುರೋಡೆಲಾ ಅಂತ ಒಂದು ಒಡಕೆಂಟಲ್ ಸಬ್ ಕ್ಲಾಸ್ ಒಂದು ಸಬ್ ಗ್ರೂಪ್ ಇದೆ ಮಕ್ಕಳೇ. ಅವುಗಳಲ್ಲಿ ವಿ ಕ್ಯಾನ್ ಸಿ ಅ ಟೇಲ್ಸ್. A group of amphibians we have called Urodela, they have tail. ಕೆಲವೊಂದರಲ್ಲಿ ಟೇಲ್ ಇದೆ. ಐ ಕ್ಯಾನ್ ಟೆಲ್ ಫ್ಯೂ ಆಫ್ ದೆಮ್ ಹ್ಯಾವ್ ಅ ಟೇಲ್, ಬಟ್ ಮೆಜಾರಿಟಿ ಆಫ್ ದೆಮ್ ಡಸಂಟ್ ಹ್ಯಾವ್ ಅ ಟೇಲ್. ಅಂಡ್ ನೆಕ್ ಇಸ್ ಅಬ್ಸಲ್ಯೂಟ್ಲಿ ಆಬ್ಸೆಂಟ್, ಇಲ್ಲವೇ ಇಲ್ಲ ಅವರಿಗೆ. ಓಕೆ, ಫೈನ್. ಈ ಆಂಫಿಬಿಯನ್ಸ್ನ ಸ್ಕಿನ್ ಮಕ್ಕಳೇ ನೋಡಿ, ಆಂಫಿಬಿಯಾ ಅಂದರೆ ಯಾವಾಗಲೂ ನಮಗೆ ಫ್ರಾಕ್ ತಲೆಗೆ ಬರುತ್ತೆ, ನೆನಪಿದೆಯಾ ನಮಗೆ? ಎಸ್. ಈ ಆಂಫಿಬಿಯನ್ಸ್ನ ಸ್ಕಿನ್ ಹೇಗಿರುತ್ತೆ? ಸ್ಮೂತ್ ಇರುತ್ತೆ, ಮುಟ್ಟಿದ್ರೆ ಸಾಫ್ಟ್ ಸ್ಮೂತ್ ಇರುತ್ತೆ. ಓಕೆ, ಆ್ಯಂಡ್ ದೇ ಆರ್ ಮಾಯ್ಸ್ಚರ್ ಇರುತ್ತೆ, ತೇವಾಂಶ ಇರುತ್ತೆ ಸ್ಕಿನ್ನಿನ ಮೇಲ್ಗಡೆ. ಆ್ಯಂಡ್ ದೇ ಡೋಂಟ್ ಹ್ಯಾವ್ ಎನಿ ಕೈಂಡ್ ಆಫ್ ಅ ಸ್ಕೇಲ್ಸ್. ಅದಕ್ಕೆ ನಾವು ಅದನ್ನು ಸ್ಕೇಲ್ಲೆಸ್ ಅಂತ ಕರಿತೀವಿ. ಪೈಸಸ್ನಲ್ಲಿ ಇತ್ತಲ್ಲ, ವಿ ಲರ್ನ್ ಅಂಡರ್ ಕಾಂಟ್ರಿಯಾಕ್ಟರ್ಸ್, ಆಸ್ಟ್ರಿಯಾಕ್ಟರ್ಸ್, ದೇ ಹ್ಯಾಡ್ ಅ ಸ್ಕೇಲ್, ಪ್ಲೆಕಾಯ್ಡ್ ಸ್ಕೇಲ್, ಟಿನಾಯ್ಡ್, ಗೆನಾಯ್ಡ್, ಸೈಕ್ಲಾಯ್ಡ್, ಇದು ಸ್ಕೇಲ್ಸ್ಗಳಿತ್ತು. ಈ ಗ್ರೂಪ್ಸ್ನಲ್ಲಿ ಯಾವುದೇ ರೀತಿ ಸ್ಕೇಲ್ಸ್ ಇಲ್ಲ. ಎಸ್, ವಿ ಡೋಂಟ್ ಹ್ಯಾವ್ ಎನಿ ಸ್ಕೇಲ್ಸ್ ಓವರ್ ಹಿಯರ್ ಮಕ್ಕಳೇ. ಸೊ ವಿ ಕ್ಯಾನ್ ಟೆಲ್ ದ ಸ್ಕಿನ್ ಆಫ್ ದ ಆಂಫಿಬಿಯನ್ಸ್ ಆರ್ ಮಾಯ್ಸ್ಟ್, ಸ್ಮೂತ್ ಅಂಡ್ ಸ್ಕೇಲ್ಲೆಸ್. ನೆನ್ಪಿಟ್ಕೊಳ್ಳಿ, ದೇ ಹ್ಯಾಡ್ ಅ ಗ್ಲ್ಯಾಂಡ್ ಆನ್ ದ ಸ್ಕಿನ್, ದಟ್ ಇಸ್ ಮ್ಯೂಕಸ್ ಗ್ಲ್ಯಾಂಡ್ ಇರ್ತಾ ಇತ್ತು ಸ್ಕಿನ್ನಿನ ಮೇಲೆ. ಸ್ಕಿನ್ ಬಹಳ ಪ್ರಾಮುಖ್ಯತೆ ಪ್ಲೇ ಮಾಡುತ್ತೆ ಫ್ರಾಗ್ ಅಂತ ಕ್ರಿಯೇಚರ್ನಲ್ಲಿ. ಯಾಕಂತಂದ್ರೆ ಮಕ್ಕಳೇ, ಅವುಗಳಲ್ಲಿ ರೆಸ್ಪಿರೇಷನ್ ಆಗೋದು ಸ್ಕಿನ್ ಮುಖಾಂತರ. ಇಫ್ ದ ಸ್ಕಿನ್ ಆಕ್ಟಿಂಗ್ ಆಸ್ ಅ ರೆಸ್ಪಿರೇಟರಿ ಸ್ಟ್ರಕ್ಚರ್ ಅಂಡ್ ವಿ ಕಾಲ್ ದಟ್ ರೆಸ್ಪಿರೇಷನ್ ಆಸ್ ಅ ಕ್ಯುಟೇನಿಯಸ್ ರೆಸ್ಪಿರೇಷನ್. ಯಾವಾಗ ಸ್ಕಿನ್ ರೆಸ್ಪಿರೇಷನ್ ಹೆಲ್ಪ್ ಮಾಡುತ್ತೆ ಅಂತ ರೆಸ್ಪಿರೇಷನ್ ನಾವು ಕ್ಯುಟೇನಿಯಸ್ ರೆಸ್ಪಿರೇಷನ್ ಅಂತ ಕರಿತೀವಿ ಮಕ್ಕಳೇ, ನೆನಪಲ್ಲಿ. ಓಕೆ, ತದನಂತರ ಲುಕ್ ಹಿಯರ್, ದೇ ಹ್ಯಾವ್ 2 pairs ಆಫ್ ಲಿಂಬ್ಸ್. ಅಲ್ಲೇ ನಾವು ಟೆಟ್ರಾಪೋಡ ಅಂದ ತಕ್ಷಣ ಗೊತ್ತಾಯ್ತು, 2 pair, 4 ಆಗುತ್ತೆ ಟೋಟಲ್. ಮೊದಲನೇ ಪೇರನ್ನ 4 limbs ಅಂತ ಕರಿತೀವಿ. ಎರಡನೇ ಪೇರನ್ನ ಹೈಂಡ್ ಲಿಂಬ್ಸ್ ಅಂತ ಕರ್ಕೊಳ್ತೀವಿ. ಸೊ ಇನ್ ಆಂಫಿಬಿಯನ್ಸ್ ವಿ ಕ್ಯಾನ್ ಸಿ 2 pairs ಆಫ್ ಲಿಂಬ್ಸ್ ಮಕ್ಕಳೇ. ಒಂದು 4 limbs, ಮತ್ತೊಂದು ಹೈಂಡ್ ಲಿಂಬ್ಸ್ ಅಂತ ಇರುತ್ತೆ. ಎಲ್ಲ ಆಂಫಿಬಿಯನ್ಸ್ಗೂ 4 limbs ಹೈಂಡ್ ಲಿಂಬ್ಸ್ ಇದೆಯಾ ಅಂತಂದ್ರೆ ಇಲ್ಲ ಅಂತ ನಾನು ಹೇಳ್ತೇನೆ. ಬಿಕಾಸ್ ವಿ ಹ್ಯಾವ್ ಅ limbless amphibia called Ichthyophis. I'm going to talk about that in an examples ನಾನು ಅದನ್ನು ಮಾತಾಡ್ತೇನೆ. ನೆಕ್ಸ್ಟ್, ಕಮಿಂಗ್ ಟು ದೇರ್ ಫಿಸಿಯೋಲಾಜಿಕಲ್ ಕ್ಯಾರೆಕ್ಟರಿಸ್ಟಿಕ್ಸ್. ನೆನಪಿರಲಿ, ಎಲಿಮೆಂಟರಿ ಕೆನಲ್, ಯೂರಿನರಿ ಬ್ಲಾಡರ್, ಜೆನೈಟಲ್ ಡಕ್ಟ್. ಎಲಿಮೆಂಟರಿ ಕೆನಲ್, ಯೂರಿನರಿ ಬ್ಲಾಡರ್, ಜೆನೈಟಲ್ ಡಕ್ಟ್. ಈ ಮೂರಕ್ಕೂ ಕೂಡ ದ ಎಕ್ಸಿಟ್ ವಿಲ್ ಬಿ 1. ಹೌದು, ದೇ ಹ್ಯಾವ್ ಅ ಕಾಮನ್ ಓಪನಿಂಗ್ ಫಾರ್ ಎಲಿಮೆಂಟರಿ ಕೆನಲ್, ಯೂರಿನರಿ ಬ್ಲಾಡರ್ ಅಂಡ್ ಆಸ್ ವೆಲ್ ಆಸ್ ಜೆನೈಟಲ್ ಡಕ್ಟ್. ಅಂಡ್ ದ ಕಾಮನ್ ಓಪನಿಂಗ್ ವಿ ಕಾಲ್ ಇಟ್ ಆಸ್ ಅ ಕ್ಲೋಎಕಾ. ಮಕ್ಕಳೇ, ಈ ಕಾಮನ್ ಓಪನಿಂಗ್ ಅನ್ನು ನಾವು ಏನಂತ ಕರಿತೀವಿ? ಕ್ಲೋಎಕಾ ಅಂತ ಕರಿತೀವಿ. I'm going to repeat this again. In amphibians ಮಕ್ಕಳೇ, we're going to see separate canals. ಒಂದು ಎಲಿಮೆಂಟರಿ ಕೆನಲ್ ಇರುತ್ತೆ, ಒಂದು ಯೂರಿನರಿ ಬ್ಲಾಡರ್ ಇರುತ್ತೆ, ಮತ್ತೊಂದು ಜೆನೈಟಲ್ ಡಕ್ಟ್ ಇರುತ್ತೆ. ಅವೆಲ್ಲ ಸಪ್ರೇಟ್. ಆದರೆ ಎಲ್ಲವೂ ಕೂಡ ಒಟ್ಟಿಗೆ ಒಂದು ಕಡೆ ಜಾಯ್ನ್ ಆಗುತ್ತೆ ಅಂಡ್ ದೇ ವಿಲ್ ಮೇಕ್ ಅನ್ ಎಕ್ಸಿಟ್. ಆ ಒಟ್ಟಿಗೆ ಜಾಯ್ನ್ ಆಗೋ ಚೇಂಬರ್ ಯಾವ್ದು ಗೊತ್ತಾ? ಕ್ಲೋಎಕಾ ಅಂತ ಕರಿತೀವಿ.
Okay, and they have an opening from here which is called cloacal aperture. That's it. Okay, next, as I just mentioned right now, respiration ಮಕ್ಕಳ ನೋಡಿ ವಿಧವಾದ ರೆಸ್ಪಿರೇಟರಿ ಆರ್ಗನ್ಸ್ಗೆ ನೋಡ್ತೀವಿ. ಇಫ್ ಇಟ್ಸ್ ಅನ್ ಅಕ್ವಾಟಿಕ್, ಗಿಲ್ಸ್ ಇರುತ್ತೆ, ಫ್ರಾಗ್ಗಳಲ್ಲಿ ಸ್ಕಿನ್ ಇರುತ್ತೆ, ನೀರಿನಲ್ಲಿದ್ರೂ ಫ್ರಾಗ್ ಸ್ಕಿನ್ ಮುಖಾಂತರ ರೆಸ್ಪೈರ್ ಮಾಡುತ್ತೆ. ಕೆಲವೊಂದರ ಲಂಗ್ಸ್ ವಿಲ್ ಬಿ ರೆಸ್ಪಿರೇಟರಿ ಆರ್ಗನ್. ಇಂಟ್ರೆಸ್ಟಿಂಗ್, ಬಕಲ್ ಫರಾಂಜಿಯಲ್ ಬಕಲ್ ಕ್ಯಾವಿಟಿ ಫಾರಿಂಗ್ಸ್ ನಲ್ಲಿ ಎಪಿಥೀಲಿಯಲ್ ಲೈನಿಂಗ್ ಇರುತ್ತೆ. ಆ ಲೈನಿಂಗು ಕೂಡ ಏನ್ ಮಾಡುತ್ತೆ ಮಕ್ಕಳು, ರೆಸ್ಪಿರೇಷನ್ಗೆ ಹೆಲ್ಪ್ ಮಾಡುತ್ತೆ. ಅದನ್ನ ಬಕೋ ಫೆರಾಂಜಿಯಲ್ ರೆಸ್ಪಿರೇಷನ್ ಅಂತ ಕರಿತೀವಿ. ಮೈ ಫ್ರೆಂಡ್ಸ್ ಲಿಸನ್ ಹಿಯರ್. ಇನ್ ಆಂಫಿಬಿಯಾ ವಿ ಗೋನಾ ಸಿ ದ 4 different types of respiratory structure: gills, skin, lung. ಗಿಲ್ಸ್ ಅಂದ್ರೆ ಬ್ರಾಂಕಿಯಲ್ ರೆಸ್ಪಿರೇಷನ್, ಸ್ಕಿನ್ ಅಂತಂದ್ರೆ ಕ್ಯುಟೇನಿಯಸ್ ರೆಸ್ಪಿರೇಷನ್, ಲಂಗ್ಸ್ ಅಂತಂದ್ರೆ ಪಲ್ಮನರಿ ರೆಸ್ಪಿರೇಷನ್, ಮತ್ತು ಬಕೋಫೆರಾಂಜಿಯಲ್ ಅಂತಂದ್ರೆ ವಾಟ್ ಯು ಕಾಲ್ ಬಕೋಫೆರಾಂಜಿಯಲ್ ರೆಸ್ಪಿರೇಷನ್ ಅಂತ ಕರಿತೀವಿ. ಸಿಂಪಲ್. ಓಕೆ, ಹಾರ್ಟ್, ಎಸ್ ದೇ ಹ್ಯಾವ್ 3 chambered ಹಾರ್ಟ್. ಯಾ ಫಿಶಸ್ ಇತ್ತು ನೆನಪಿದೆಯಾ? 2 chamber ಇತ್ತು. ಇಲ್ಲಿ ನೋಡಿ 3 chambered ಹಾರ್ಟ್ ಇದೆ. 2 ಆರಿಕಲ್ ಇರುತ್ತೆ, 1 ವೆಂಟ್ರಿಕಲ್ ಇರುತ್ತೆ ಮಕ್ಕಳೇ. ವಿ ಗೋನಾ ಟೆಲ್ ಜನರಲಿ ಇನ್ಕಂಪ್ಲೀಟ್ ಡಬಲ್ ಸರ್ಕ್ಯುಲೇಷನ್ ನಡೆಯುತ್ತೆ ಅಂತ ಇಲ್ಲಿ ಹೇಳ್ತೀವಿ. ಯಾವ ರೀತಿ ಸರ್ಕ್ಯುಲೇಷನ್ ಆಗುತ್ತೆ ಅಂತ ಹೇಳಿದೆ ಮಕ್ಕಳೇ? ಇನ್ಕಂಪ್ಲೀಟ್ ಡಬಲ್ ಸರ್ಕ್ಯುಲೇಷನ್. ಹೌದು, ಇಲ್ಲಿ ಅಂದರೆ 2 ಸಲ ಬ್ಲಡ್ ಬರುತ್ತೆ ವೆಂಟ್ರಿಕಲ್ಸ್ಗೆ, ಆದರೆ ಇಟ್ಸ್ ನಾಟ್ ಕಂಪ್ಲೀಟ್ಲಿ ಸಪ್ರೇಟೆಡ್. ಆಯ್ತಾ? ಒಂದು ಕಡೆಯಿಂದ ಈ ಕಡೆ, ಇನ್ನೊಂದು ಕಡೆಯಿಂದ ಆ ಕಡೆಯಿಂದ ಆರಿಕಲ್, ಮಧ್ಯದಲ್ಲಿ ವೆಂಟ್ರಿಕಲ್ಗೆ ಒಂದ್ಸಲಿ ಬಂದು ಬೀಳುತ್ತೆ, 2 ಸಲ. ಬಟ್ ಇಟ್ಸ್ ಇನ್ಕಂಪ್ಲೀಟ್, ಇಟ್ಸ್ ನಾಟ್ ಸಪ್ರೇಟೆಡ್, ಕಂಪ್ಲೀಟ್ಲಿ ಮಿಕ್ಸ್ ಆಗಿರುತ್ತೆ. ಅದಕ್ಕೋಸ್ಕರ ಇನ್ಕಂಪ್ಲೀಟ್ ಡಬಲ್ ಸರ್ಕ್ಯುಲೇಷನ್. ವಿಲ್ ಬಿ ಟಾಕ್ ಆನ್ ದಿಸ್ ಮೋರ್ ಆನ್ ಬಾಡಿ ಫ್ಲೂಯಿಡ್ಸ್ ಅಂಡ್ ಸರ್ಕ್ಯುಲೇಷನ್. ಬಿಟ್ಟಾಕಿ ನಾವು ಕಮಿಂಗ್ ಟು ದ ನೆಕ್ಸ್ಟ್ ಒನ್. ಹಾರ್ಟ್ ಇಸ್ 3 chambered. ಐ ಸೆಡ್ ಯು 2 ಆರಿಕಲ್ಸ್ ಇರುತ್ತೆ, 1 ವೆಂಟ್ರಿಕಲ್ ಇರುತ್ತೆ ಮಕ್ಕಳೇ. ವೆರಿ ಇಂಪಾರ್ಟೆಂಟ್, ದೇ ಹ್ಯಾವ್ ಅ ಸ್ಪೆಷಲ್ ಪೋರ್ಟಲ್ ಸಿಸ್ಟಮ್. ಇವರಲ್ಲಿ ಒಂದಿಷ್ಟು ಅಡಿಷನಲ್ ಸಿಸ್ಟಮ್ಸ್ಗಳನ್ನು ನೋಡ್ತೀವಿ ಸರ್ಕ್ಯುಲೇಷನ್. ಒಂದು ರೀನಲ್ ಪೋರ್ಟಲ್ ಸಿಸ್ಟಮ್ ಇದೆ ವಿಚ್ ಇಸ್ ರಿಲೇಟೆಡ್ ಟು ದ ಕಿಡ್ನೀಸ್ ಅಂಡ್ ಅದರ್ ಲೋವರ್ ಅಬ್ಡಾಮಿನಲ್ ಪಾರ್ಟ್ಸ್, ಅಂಡ್ ಹೆಪಾಟಿಕ್ ಪೋರ್ಟಲ್ ಸಿಸ್ಟಮ್ ಅಂಡ್ ಲಿವರ್ ಅಂಡ್ ಅಬ್ಡಾಮಿನಲ್ ಪಾರ್ಟ್ಸ್ ಮಕ್ಕಳೇ. ರೀನಲ್ ಪೋರ್ಟಲ್ ಸಿಸ್ಟಮ್ ಅಂಡ್ ಹೆಪಾಟಿಕ್ ಪೋರ್ಟಲ್ ಸಿಸ್ಟಮ್ ಆರ್ ದ 2 important ಪೋರ್ಟಲ್ ಸಿಸ್ಟಮ್ ವಿಚ್ ವಿ ಗೋನಾ ವಿಟ್ನೆಸ್ ಇನ್ ಕ್ಲಾಸ್ ಆಂಫಿಬಿಯಾ. ಆಂಫಿಬಿಯಾದಲ್ಲಿ ಇರ್ತಕ್ಕಂಥ 2 ಪೋರ್ಟಲ್ ಸಿಸ್ಟಮ್ಗಳಿವು, ಒಂದು ರೀನಲ್ ಮತ್ತೊಂದು ಹೆಪಾಟಿಕ್. ತದನಂತರ ದೇ ಹ್ಯಾವ್ ಟಿಂಪಾನಮ್. ಯು ನೋ ವಾಟ್ ಇಸ್ ಟಿಂಪಾನಮ್? ಟಿಂಪಾನಮ್ ಅಂದ್ರೆ ಗೊತ್ತಾ? ಸಿ ಲುಕ್ ಅಟ್ ದ ಪಿಕ್ಚರ್, ಗೆಟ್ ಅನ್ ಐಡಿಯಾ. ಕಣ್ಣಿನ ಹಿಂಭಾಗದಲ್ಲಿ ಕ್ಯಾನ್ ಯು ಸಿ ದಟ್ ಸರ್ಕ್ಯುಲರ್ ಸ್ಟ್ರಕ್ಚರ್? ಈ ಸರ್ಕ್ಯುಲರ್ ಸ್ಟ್ರಕ್ಚರ್ ಅನ್ನು ನಾವು ಟಿಂಪಾನಮ್ ಅಂತ ಕರಿತೀವಿ. ಯು ಆರ್ ಗೆಟಿಂಗ್ ಇಟ್ ಮಕ್ಕಳೇ? ಫೈನ್. ಸೊ ಅದೇ ಎಕ್ಸ್ಟರ್ನಲ್ ಇಯರ್ನ ರೆಪ್ರೆಸೆಂಟ್ ಮಾಡುತ್ತೆ. ಅಂಡ್ ದೇ ಹ್ಯಾವ್ ಐಸ್ ವಿತ್ ದ ಐಲಿಡ್ಸ್. ಐಲಿಡ್ಸ್ಗಳಿರುತ್ತೆ. ಎಸ್, ಕ್ಯಾನ್ ಯು ಸಿ ದ ಐಲಿಡ್ಸ್ ಹಿಯರ್? ಇವುಗಳನ್ನು ನಾವು ಐಲಿಡ್ಸ್ ಅಂತ ಕರ್ಕೊಳ್ತೀವಿ. ಅಂಡ್ ಕಮಿಂಗ್ ಟು ದ ರಿಪ್ರೊಡಕ್ಟಿವ್ ಬಯಾಲಜಿ, ಲುಕ್ ಹಿಯರ್. ದೇರ್ ಸೆಕ್ಸಸ್ ಆರ್ ಸಪರೇಟ್. ಗಂಡು ಬೇರೆ ಇರ್ತಾರೆ, ಹೆಣ್ಣು ಬೇರೆ ಇರ್ತಾರೆ. ಸೊ ಐ ಕ್ಯಾನ್ ಟೆಲ್ ದಮ್ ದೇ ಆರ್ ಡೈಷಿಯಸ್, ಯುನಿಸೆಕ್ಷುವಲ್ ಹೇಳ್ಬೋದು ನಾವು ಅದನ್ನು. ಡೈಷಿಯಸ್ ಸಪರೇಟ್ ಇರ್ತಾರೆ. ಅಂಡ್ ವಿ ಕ್ಯಾನ್ ಸಿ ಎಕ್ಸ್ಟರ್ನಲ್ ಫರ್ಟಿಲೈಸೇಷನ್ ಅಂಡ್ ಜನರಲಿ ದ ವಾಟರ್ ವಿಲ್ ಬಿ ದ ಮೀಡಿಯಂ. ನೀರಿನಲ್ಲಿ ಎಕ್ಸ್ಟರ್ನಲ್ ಫರ್ಟಿಲೈಸೇಷನ್ ನಡೆಯುತ್ತೆ. ದ ಮೇಲ್ ಅಂಡ್ ಫೀಮೇಲ್ ಕಮ್ಸ್ ಇನ್ ಟು ದ ವಾಟರ್ ಅಂಡ್ ದೇ ವಿಲ್ ಬಿ ರಿಲೀಸಿಂಗ್ ದೇರ್ ಗ್ಯಾಮೆಟ್. ಸೊ ಇಟ್ಸ್ ಹ್ಯಾಪನಿಂಗ್ ಔಟ್ಸೈಡ್ ದ ಬಾಡಿ. ಎಲ್ಲೋ ಕೆಲವೊಂದರಲ್ಲಿ ಮಾತ್ರ ಇನ್ಸೈಡ್ ಇಂಟರ್ನಲ್ ಫರ್ಟಿಲೈಸೇಷನ್ ನೋಡ್ತೀವಿ. ಬಟ್ ಆಂಫಿಬಿಯನ್ಸ್ ವಿ ಆಲ್ವೇಸ್ ಸೇ ಎಕ್ಸ್ಟರ್ನಲ್ ಫರ್ಟಿಲೈಸೇಷನ್. ತದನಂತರ ದೇ ಲೇ ದ ಎಗ್. ನೋಡಿ ಈ ಮೊಟ್ಟೆಗಳು ಹೆಂಗಿದೆ ಅಂತಂದ್ರೆ ವಿತೌಟ್ ದ ಶೆಲ್. ಯು ಕ್ಯಾನ್ ಸಿ ದ ಪಿಕ್ಚರ್ ನಾವು. ವಿತೌಟ್ ದ ಶೆಲ್ ಇದೆ, ಅದನ್ನ ನಾವು ಓವಿಪಾರಸ್ ಕ್ರಿಯೇಚರ್ಸ್ ಅಂತ ಹೇಳ್ತೀವಿ. ದೇ ಲೇ ದ ಎಗ್ ಮಕ್ಕಳೇ. ಅಂಡ್ ಲುಕ್ ಹಿಯರ್, ದ ಡೆವಲಪ್ಮೆಂಟ್ ಇಸ್ ಇಂಡೈರೆಕ್ಟ್. ಎಸ್, ದೇ ಹ್ಯಾವ್ ಅ ಲಾರ್ವಲ್ ಸ್ಟೇಜ್. ಖಂಡಿತ ಇವರಲ್ಲಿ ಲಾರ್ವಲ್ ಸ್ಟೇಜ್ ಅನ್ನ ನಾವು ನೋಡ್ತೀವಿ. ಯಾವ ರೀತಿ ಇರುತ್ತೆ ಲಾರ್ವಾ? ಫ್ರಾಗ್, ಬಫೋ ಅಂತ ಕ್ರಿಯೇಚರ್ಸ್ಗಳನ್ನ ತಗೊಂಡ್ರೆ ನೀವು ನೋಡ್ಬೋದು, ದೇ ಹ್ಯಾವ್ ಅ ಟ್ಯಾಡ್ಪೋಲ್ ಲಾರ್ವಾ. ಓಕೆ, ಅವುಗಳನ್ನ ಇಂಡೈರೆಕ್ಟ್ ಡೆವಲಪ್ಮೆಂಟ್ ಅಂತ ಕರಿತೀವಿ ಮಕ್ಕಳೇ. ಸೊ ಇಲ್ಲಿಗೆ ಜನರಲ್ ಕ್ಯಾರೆಕ್ಟರಿಸ್ಟಿಕ್ಸ್ ಆಫ್ ಆಂಫಿಬಿಯಾನ ಮುಗಿಸ್ಕೊಂಡ್ವಿ. ಒಂದು 5 ಎಕ್ಸಾಂಪಲ್ಸ್ಗಳನ್ನ ಕ್ವಿಕ್ ಆಗಿ ಕಲ್ತ್ಕೊಳ್ಳೋಣ ಮಕ್ಕಳೇ. ದ ಫಸ್ಟ್ ಎಕ್ಸಾಂಪಲ್ ಇಸ್ ಅ ಲಿಂಬ್ಲೆಸ್ ಆಂಫಿಬಿಯನ್, Ichthyophis. Please look at the board here. Limbless amphibian. Okay, limbless amphibian. ಎಲ್ಲ ಆಂಫಿಬಿಯಾಗೂ ಕಾಲಿರಲ್ಲ ಅಂತ ಹೇಳಿದೆ ಅಲ್ವಾ? ಸೊ ದೇರ್ ಇಸ್ ಅ ಒನ್ ಆಂಫಿಬಿಯಾ ವಿಚ್ ಡಸಂಟ್ ಹ್ಯಾವ್ ದ ಲಿಂಬ್ಸ್. ವಿ ಕಾಲ್ ದಮ್ ಆಸ್ ಅ Ichthyophis. Ichthyophis ಅನ್ನು ಜ್ಞಾಪಕ ಇಟ್ಕೊಳ್ಳಿ. ತದನಂತರ ಸಾಲಮೆಂಡ್ರಾ. ಹೌ ಕ್ಯೂಟ್ ದಿಸ್ ಆರ್ಗ್ಯಾನಿಸಮ್ಸ್ ಆರ್. ಸಿ, ಸಾಲಮೆಂಡ್ರಾ ಅಥವಾ ಅದನ್ನು ಸಾಲಮೆಂಡರ್ ಅಂತ ನಾವು ಕರಿತೀವಿ. ಆ್ಯಂಡ್ ದೆನ್ ರಾನಾ ಟಿಗ್ರಿನಾ. ಮಕ್ಕಳೇ, ಈ ರಾನಾ ಟಿಗ್ರಿನಾನೇ ನಿಮ್ಮೆಲ್ಲರ ಫ್ರಾಗ್. ಸೊ ದ ಕಾಮನ್ ಸ್ಪೀಷೀಸ್ ವಿ ಆಲ್ ಸ್ಟಡಿ ಇಸ್ ಇಂಡಿಯನ್ ಬುಲ್ ಫ್ರಾಗ್. ಆಯ್ತಾ? ಈ ಇಂಡಿಯನ್ ಬುಲ್ ಫ್ರಾಗ್ ಅನ್ನು ನಾವೇನಂತ ಕರಿತೀವಿ? ರಾನಾ ಟಿಗ್ರಿನಾ ಅಂತ ಕರಿತೀವಿ. ಆ್ಯಂಡ್ ಯು ಆಲ್ ನೋ ಬಫೋನ ಮಕ್ಕಳು ನಾವು ಟೋಡ್. ಮಕ್ಕಳು ಬೀಯಿಂಗ್ ದ ಬಯಾಲಜಿ ಸ್ಟೂಡೆಂಟ್ಸ್, ನಿಮಗೆ ಟೋಡ್ ಯಾವುದು, ಫ್ರಾಗ್ ಯಾವುದು ಅನ್ನೋದು ಗೊತ್ತಿರಬೇಕು. ಆಯ್ತಾ? ಫ್ರಾಗ್ ಇಸ್ ರಾನಾ ಆ್ಯಂಡ್ ಟೋಡ್ ಇಸ್ ಬಫೋ. ಯು ಕ್ಯಾನ್ ಸಿ ದ ಡಿಫ್ರೆನ್ಸಸ್. ರಾನಾ ಮತ್ತು ನಮ್ಮ ಬಫೋ ಹೆಂಗಿದೆ ಅಂತ ನೋಡಿ ಮಕ್ಕಳೇ. ತದನಂತರ ವಿ ಹ್ಯಾವ್ ಅ ಟ್ರೀ ಫ್ರಾಗ್ ಯರ್ ವಿಚ್ ಇಸ್ ಕಾಲ್ಡ್ ಹೈಲಾ. ಓಕೆ, ಟ್ರೀ ಫ್ರಾಗ್ ಅನ್ನು ನಾವು ಹೈಲಾ ಅಂತ ಕರ್ಕೊಳ್ತೀವಿ. ಸೊ ಇಲ್ಲಿಗೆ ನಾವು ಜನರಲ್ ಕ್ಯಾರೆಕ್ಟರಿಸ್ಟಿಕ್ಸ್ ಆಫ್ ಆಂಫಿಬಿಯನ್ಸ್ ಅನ್ನು ಮುಗಿಸ್ಕೊಂಡ್ವಿ. ಒಮ್ಮೆ ಕ್ವಿಕ್ ಆಗಿ ವಿಲ್ ಜಸ್ಟ್ ರೀಕ್ಯಾಪ್ ದ ಕ್ಲಾಸ್ ಆಂಫಿಬಿಯಾ ಮಕ್ಕಳೇ. Amphibia is coming under the superclass Tetrapoda, which is under the group called Gnathostomata, coming under the subphylum Vertebrata, under the phylum Chordata.
Amphibians are the organisms who lives in both the habitat, that is an aquatic and the terrestrial. This were the first chordates to witness, to lead the life on the terrestrial habitat. ಇವರೇ ಮೊದಲಿಗರು ಟೆರೆಸ್ಟ್ರಿಯಲ್ ಹ್ಯಾಬಿಟಾಟ್ ಮೇಲೆ ಬರಲಿಕ್ಕೆ. ಬಟ್ ನೆನ್ಪಿಡಿ, ಅವ್ರು ಇನ್ನೂ ವಾಟರ್ ಮೇಲೆ ಡಿಪೆಂಡ್ ಆಗಿರ್ತಾರೆ. ಯಾಕಪ್ಪ ಅಂತಂದ್ರೆ ಬಿಕಾಸ್ ದೇ ಹ್ಯಾವ್ ಟು ಡೂ ರಿಪ್ರೊಡಕ್ಷನ್ ಪರ್ಪಸ್ ನೀರ್ ಮೇಲೆ ಡಿಪೆಂಡ್ ಆಗಿರ್ತಾರೆ. ಮಕ್ಕಳು ನೆನ್ಪಿಟ್ಕೊಳ್ಳಿ, ದೇ ಆರ್ ಕೋಲ್ಡ್ ಬ್ಲಡೆಡ್. ಅವರ ಬ್ಲಡ್ ಕೋಲ್ಡ್ ಇರುತ್ತೆ. ದೇ ಆರ್ ನಾಟ್ ವಾರ್ಮರ್. ಅದಕ್ಕೆ ನಾವು ಪಾಯ್ಕಿಲೋಥಮ್ಸ್ ಅಂತ ಕರಿತೀವಿ. ದೇ ಹ್ಯಾವ್ ಅ ಎಬಿಲಿಟಿ ಟು ಚೇಂಜ್ ದೇ ಬಾಡಿ ಟೆಂಪರೇಚರ್ ಅಕಾರ್ಡಿಂಗ್ ಟು ದ surrounding environment, or hibernation, that is a winter sleep, and estivation, which is called as a summer sleep. Extreme conditions ಗಳಿಂದ ಎಸ್ಕೇಪ್ ಆಗಲಿಕ್ಕೆ ಇವರು ಹೈಬರ್ನೇಷನ್ ಮತ್ತು ಈಸ್ಟಿವೇಷನ್ ತೋರಿಸ್ತಾರೆ ಮಕ್ಕಳೇ. ತದನಂತರ ಬಾಡಿ ಇಸ್ ಡಿವೈಡ್ ಇಂಟು 2 regions. ಹೆಡ್ ಇರುತ್ತೆ, ಟ್ರಂಕ್ ಇರುತ್ತೆ, ನೆಕ್ ಇರಲ್ಲ, ಟೇಲ್ ಕೂಡ ಇರಲ್ಲ. ಆದರೆ ಕೆಲವೊಂದರಲ್ಲಿ ಮಾತ್ರ ಟೇಲ್ ಇರುತ್ತೆ. ಯೂರೋಡೆಲಾ ಇಸ್ ದ ಗ್ರೂಪ್ ಹೂ ಹ್ಯಾವ್ ದ ಟೇಲ್. ನೆನ್ಪಿಟ್ಕೊಳ್ಳಿ, ಸ್ಕಿನ್ ಮಾಯ್ಸ್ಟ್ ಇರುತ್ತೆ, ಸಾಫ್ಟ್ ಇರುತ್ತೆ. ಕೆಲವೊಂದಿಷ್ಟು ಗ್ಲ್ಯಾಂಡ್ಸ್ಗಳನ್ನು ಕೂಡ ನೋಡ್ತೀವಿ ಮಕ್ಕಳೇ. ನೆನ್ಪಿಟ್ಕೊಳ್ಳಿ, ಈ ಗ್ಲ್ಯಾಂಡ್ ಯಾವುದು ಅಂತಂದ್ರೆ ಮ್ಯೂಕಸ್ ಗ್ಲ್ಯಾಂಡ್ ಅವರಲ್ಲಿ ಇರುತ್ತೆ. They're also helpful for respiration. So since they're helping for respiration, it's a cutaneous respiration which we're going to witness in them here. And then they have a common chamber called cloaca, to which we can see alimentary canal irutte, adakkene genital ducts irutte, urinary bladder. All three this thing going to give an exit for cloaca dalli irutte. Next, respiration. Nenpitkolli, respiration occurs through different organs here. Gills, bronchial respiration, skin, cutaneous respiration, and we have a lungs, pulmonary respiration, and last buccopharyngeal respiration through a buccal cavity and pharynx lining nalli irtakkanta epithelium help ಮಾಡುತ್ತೆ. ಮಕ್ಕಳೇ ನೆನಪಿಟ್ಕೊಳ್ಳಿ, heart is 3 chambered here, 2 auricle, 1 ventricle ಇರುತ್ತೆ. and we can say that they have a incomplete double circulation ನಾವು ನೋಡ್ತೇವೆ. they have a special portal system, renal and hepatic portal system ಅನ್ನು ಕೂಡ ನೋಡ್ತಾ ಇದ್ದೀವಿ. tympanum represent the external ears, eyes with the eyelids can be seen. sexes are separate ಇರ್ತಾರೆ. internal fertilization in majority, ಕೆಲವೊಂದ್ರಲ್ಲಿ ಮಾತ್ರ ಎಕ್ಸ್ಟರ್ನಲ್ ಫರ್ಟಿಲೈಸೇಷನ್ಗಳನ್ನ ನಾವು ನೋಡ್ತೇವೆ. ಅಂಡ್ ದೇ ಆರ್ ಎಗ್ ಲೇಯಿಂಗ್, ಓವಿಪಾರಸ್. ದೇ ಲೇ ದ ಎಗ್ಸ್ ಅಂಡ್ ಡೆವಲಪ್ಮೆಂಟ್ ಇಸ್ ಇಂಡೈರೆಕ್ಟ್. ದೇ ಹ್ಯಾವ್ ಅ ಲಾರ್ವಲ್ ಸ್ಟೇಜಸ್ ಲೈಕ್ ಟ್ಯಾಡ್ಪೋಲ್ ಲಾರ್ವಾ ಇನ್ ಅನ್ ಎಕ್ಸಾಂಪಲ್ ಲೈಕ್ ಬಫೋ ಅಂಡ್ ಫ್ರಾಗ್. 5 ಎಕ್ಸಾಂಪಲ್ಗಳನ್ನ ನಾವು ತೋರಿಸಿದ್ವಿ ಮಕ್ಕಳೇ. ಇಕ್ಟಿಯೋಫಸ್, ಲಿಂಬ್ಲೆಸ್, ಆಂಫಿಬಿಯನ್, ಸ್ಯಾಲಮೆಂಡ್ರಾ, ಇದನ್ನ ಸ್ಯಾಲಮೆಂಡರ್ ಅಂತ ಕೂಡ ಕರಿತೀವಿ. ಅಂಡ್ ವಿ ಹ್ಯಾವ್ ಅ ಇಂಡಿಯನ್ ಬುಲ್ ಫ್ರಾಗ್ ಕಾಲ್ಡ್ ರಾನಾ ಟಿಗ್ರಿನಾ, ಅಂಡ್ ಬಫೋ ವಿಚ್ ಇಸ್ ನಥಿಂಗ್ ಬಟ್ ಟೋಡ್. ಅಟ್ ಲಾಸ್ಟ್ ವಿ ಹ್ಯಾವ್ ಅ ನೈಲಾ, ದಟ್ ಈಸ್ ಟ್ರೀ ಫ್ರಾಗ್. ಇಲ್ಲಿಗೆ ನಮ್ಮ ಕ್ಲಾಸ್ ಆಂಫಿಬಿಯಾ ಮುಗ್ದಿದೆ ಮಕ್ಕಳೇ. ನಿಮಗೆ ಬೇಕಾದಂತಹ ಲೆಕ್ಚರ್ಗಳನ್ನು ನೀವು ಕಮೆಂಟ್ ಸೆಕ್ಷನ್ ಅಲ್ಲಿ ಹಾಕಿ, ನಾನು ಅದಕ್ಕೆ ಲೆಕ್ಚರ್ ಅನ್ನ ಅಪ್ಲೋಡ್ ಮಾಡ್ತೇನೆ. ಓಕೆ, ಸೊ ಪ್ಲೀಸ್ ಡೂ ಸಬ್ಸ್ಕ್ರೈಬ್, ಶೇರ್ ಇಫ್ ಇಟ್ಸ್ ಹೆಲ್ಪ್ಫುಲ್. ಓಕೆ, ನಿಮ್ಗೆ ಹೆಲ್ಪ್ ಆದರೆ ಮಾತ್ರ ನೆಕ್ಸ್ಟ್ ಅವ್ರಿಗೆ ಶೇರ್ ಮಾಡಿ. ಅಂಡ್ ನಿಮ್ಮ ಒಂದು ಚಿಕ್ಕ ಸಬ್ಸ್ಕ್ರಿಪ್ಷನ್ ಇಸ್ ಅ ಗ್ರೇಟ್ ಮೋಟಿವೇಶನ್ ಫಾರ್ ಅಸ್ ಟು ಕೀಪ್ ಡೂಯಿಂಗ್ ವಿಡಿಯೋಸ್ ಆನ್ ದ ಟಾಪಿಕ್ಸ್ ಆಫ್ class 11 and class 12. Stay tuned for the next video. Until then, take care. Bye bye.